The distance time graph for a uniform motion. ಏಕರೂಪ ಚಲನೆಯ ದೂರ ಕಾಲ ನಕ್ಷೆ. ಏಕರೂಪ ಚಲನೆ ದೂರ ಕಾಲ ನಕ್ಷೆ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಹಾಕೋಣ ಇಲ್ಲಿ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ ಡಿಸ್ಟೆನ್ಸ್ ಮತ್ತೆ ಟೈಮ್ ಎರಡು ಕೂಡ ಇರುತ್ತೆ. ಡಿಸ್ಟೆನ್ಸ್ ವೈ ಆಕ್ಸಿಸ್ ಅಲ್ಲಿ ಇರುತ್ತೆ, ಟೈಮ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಇದೇನು ಸ್ಟ್ರೈಟ್ ಲೈನ್ ಪಾಸ್ ಆಗಿದೆ ಅಲ್ವಾ? ಈ ಸ್ಟ್ರೈಟ್ ಲೈನ್ ಎಷ್ಟು ಡಿಗ್ರಿ ಇದೆ ಇಲ್ಲಿ? 45 ಡಿಗ್ರಿ ಇದೆ. ಸೊ ದ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ 45 ಡಿಗ್ರಿ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಅಕ್ಷದೊಂದಿಗೆ 45 ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ. ಸೊ ಇದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. The device which works on the principle of magnetic effect of electric current. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ಇಲ್ಲಿ ಎಲೆಕ್ಟ್ರಿಕ್ ಬೆಲ್, ಎಲೆಕ್ಟ್ರಿಕ್ ಫ್ಯೂಸ್, ಎಲೆಕ್ಟ್ರಿಕ್ ಬಲ್ಬ್, ಎಲೆಕ್ಟ್ರಿಕ್ ಕಾಯಿಲ್, ವಿದ್ಯುತ್ ಗಂಟೆ, ವಿದ್ಯುತ್ ಫ್ಯೂಸ್, ವಿದ್ಯುತ್ ಬಲ್ಬ್, ವಿದ್ಯುತ್ ಸುರುಳಿ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫ್ಯೂಸ್ ಇದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಬಲ್ಬ್ ಇದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದು ಎಲೆಕ್ಟ್ರಿಕ್ ಕಾಯಿಲ್, ಇದು ಕೂಡ ಯಾವ್ದಕ್ಕೆ ಸೇರಲ್ಲ, ಮ್ಯಾಗ್ನೆಟಿಕ್ ಎಫೆಕ್ಟ್ ಗೆ ಬರಲ್ಲ. ಸೊ ಎಲೆಕ್ಟ್ರಿಕ್ ಬೆಲ್ ಇಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ವಿದ್ಯುತ್ ಗಂಟೆ ಅನ್ನೋದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಆಗಿದೆ. ಸೊ ಎಲೆಕ್ಟ್ರಿಕ್ ಬೆಲ್ ರೈಟ್ ಆನ್ಸರ್. ವಿತ್ ರೆಸ್ಪೆಕ್ಟ್ ಟು ಲ್ಯಾಂಡ್, ಸಿ, ದ ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್. ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. Land heats up faster and sea heats up faster. Land cools down faster, sea cools down faster. ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ. ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ, ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ. ಭೂಮಿ ವೇಗವಾಗಿ ತಣಿಯುತ್ತದೆ, ಸಮುದ್ರ ವೇಗವಾಗಿ ತಣಿಯುತ್ತದೆ. ಭೂಮಿ ಎಷ್ಟು ಬೇಗ ಬಿಸಿ ಆಗುತ್ತೋ ಅಷ್ಟು ಬೇಗ ಏನಾಗತ್ತೆ, ತಣ್ಣಗಾಗತ್ತೆ. ಸೊ ಆಪ್ಷನ್ ಎ ಅಂಡ್ ಸಿ ಆರ್ ಟ್ರೂ. ಓನ್ಲಿ ಎ ಅಂಡ್ ಸಿ ಆರ್ ಟ್ರೂ. ನೆಕ್ಸ್ಟ್ ಕ್ವಶನ್. If an object oscillates 20 times in 5 seconds and its period is. ಒಂದು ವಸ್ತು 5 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿ. ಟೈಮ್ ಪಿರೈಡ್ ನ ಫೈಂಡ್ ಔಟ್ ಮಾಡ್ಬೇಕು. ಫಾರ್ಮುಲಾ ಟೈಮ್ ಪಿರೈಡ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಇದು ಈಸಿ ಇದೆ, ನಿಮಗೆ ಗೊತ್ತಿರತ್ತೆ ಅಂತ ಅನ್ಕೋತೀನಿ. ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಟೈಮ್ ಪಿರೈಡ್ ಈಕ್ವಲ್ಸ್ ಟು time divided by oscillations. Time 5 seconds ಇದೆ, oscillation 20 times ಆಗಿದೆ. 5 ones are 5 fours are 1 divided by 4. 1 by 4 ಅಂದ್ರೆ ಎಷ್ಟು? 0.25 second. 0.25 second. So 0.25 second right answer. If the amplitude of sound waves increases 2 times, then its loudness increases by 2 times, 4 times, 6 times, 8 times. ಒಂದು ಶಬ್ದ ತರಂಗದ ಭಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದವು ಘೋಷವು 2 ಪಟ್ಟು ಹೆಚ್ಚಾಗುತ್ತದೆ, 4 ಪಟ್ಟು ಹೆಚ್ಚಾಗುತ್ತದೆ, 6 ಪಟ್ಟು ಹೆಚ್ಚಾಗುತ್ತದೆ, 8 ಪಟ್ಟು ಹೆಚ್ಚಾಗುತ್ತದೆ.
ಇಲ್ಲಿ ಲೌಡ್ನೆಸ್ ಯಾವಾಗ ಇಲ್ಲಿ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ವೇವ್ಸ್ ಇಂಕ್ರೀಸ್ 2 times then ಇಟ್ಸ್ ಲೌಡ್ನೆಸ್ ಎಷ್ಟಾಗತ್ತೆ ಅಂತ ಕೇಳಿದರೆ ಲೌಡ್ನೆಸ್ ಯಾವಾಗ್ಲೂ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಗೆ ಏನಾಗುತ್ತೆ ಸ್ಕ್ವೇರ್ ಆಗಿರುತ್ತೆ ಸೊ ಲೌಡ್ನೆಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್ ಅಂತ ಹೇಳ್ಬೋದು ಅದು 2 times ಅಂತ ಹೇಳಿದ್ರಲ್ಲಿ ಎಷ್ಟಾಗತ್ತೆ ಸ್ಕ್ವೇರ್ ಹಾಕಿದ್ರೆ 4 times ಆಯ್ತು ಸೊ 4 times 4 ಪಟ್ಟು ಹೆಚ್ಚಾಗುತ್ತದೆ. The audible frequency range for the human ear is ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ 20 Hz to 20,000 Hz ಇರುತ್ತೆ 20 Hz to 20,000 Hz right answer. The force exerted by a charged body ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಮ್ಯಾಗ್ನೆಟಿಕ್ ಫೋರ್ಸ್ gravitational force, electrostatic force and the frictional force. ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ, ಸ್ಥಾಯಿ ವಿದ್ಯುತ್ ಬಲ, ಘರ್ಷಣ ಬಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ನೀವ್ ಯಾವ ಬಲ ಅಂತ ನೀವೇ ಹೇಳಿ. ಸ್ಕೇಲನ್ನ ರಬ್ ಮಾಡ್ತೀರಾ, ಹೇರ್ಗೆ ಫುಲ್ ರಬ್ ಮಾಡಿ ಪೇಪರ್ ಮೇಲೆ ಇಟ್ಟಾಗ ಏನಾಗತ್ತೆ ಪೇಪರ್ಗೆ ಸ್ಕೇಲ್ ಅಟ್ರಾಕ್ಟ್ ಆಗುತ್ತೆ. ಹಾಗಾದ್ರೆ ಯಾವ ಬಲ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ಯಾವ ಬಲ ಆಗಿರ್ಬೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಸ್ಥಾಯಿ ವಿದ್ಯುತ್ ಬಲ ಸರಿಯಾದ ಆನ್ಸರ್. The advantages of using the ball bearing in the machine is ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳನ್ನು ಬಳಸುವ ಅನುಕೂಲ. Sliding friction changes into rolling friction. The rolling friction changes into static friction. The static friction changes into rolling friction. The static friction changes into sliding friction. ಅಂದ್ರೆ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ, ಉರುಳು ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ, ಸ್ಥಾಯಿ ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ, ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ. ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ರೋಲಿಂಗ್ ಫ್ರಿಕ್ಷನ್, ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ. ಇದು ರೈಟ್ ಆನ್ಸರ್. ಬಾಲ್ ಬಿಯರಿಂಗ್ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಇದು ಫ್ರಿಕ್ಷನ್ ನ ಏನ್ ಮಾಡುತ್ತೆ ರೆಡ್ಯೂಸ್ ಮಾಡುತ್ತೆ, ಇದು ಅಡ್ವಾಂಟೇಜ್ ಮತ್ತೆ ಅದು ಎಫಿಷಿಯನ್ಸಿ ಇದೆ ಅದಕ್ಕೆ. The pressure exerted by the liquids doesn't depends on density of the liquids, area of the liquid surface, the height of the liquid column, the acceleration due to gravity. ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ದ್ರವದ ಸಾಂದ್ರತೆಯ ಮೇಲೆ, ದ್ರವದ ಮೇಲ್ಮೆ ವಿಸ್ತರಣದ ಮೇಲೆ, ದ್ರವದ ಸ್ತಂಭದ ಎತ್ತರದ ಮೇಲೆ, ಗುರುತ್ವ ವೇಗೋತ್ಕರ್ಷದ ಮೇಲೆ. ಇದಕ್ಕೆ ಪ್ರೆಷರ್ಗೆ ಒಂದು ಫಾರ್ಮುಲಾ ಇದೆ, ಈ ಫಾರ್ಮುಲಾ ಹೇಳಿ ಬರಿತೀನಿ ನಾನು, ನೀವು ಯಾವ್ದು ಆಗಿರ್ಬೋದು ಅಂತ ಹೇಳಿ ಕಾಮೆಂಟ್. P is equal to rho into GH. ಇಲ್ಲಿ ರೋ ಅಂತ ಹೇಳಿದ್ರು ನಾನು ಏನಂತ ಹೇಳ್ತೀನಿ, P ಅಂದ್ರೆ ಪ್ರೆಷರ್, ರೋ ಅಂತ ಹೇಳಿದ್ರೆ ಡೆನ್ಸಿಟಿ, G ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, H ಅಂತ ಹೇಳಿದ್ರೆ ಹೈಟ್. ಅಂದ್ರೆ ದ್ರವದ ಸಾಂದ್ರತೆಯ ಮೇಲೆ, ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ, ಆ ದ್ರವದ ಸ್ತಂಭದ ಎತ್ತರದ ಮೇಲೆ, ವಿರುದ್ಧೋತ್ಕರ್ಷದ ವೇಗೋತ್ಕರ್ಷದ ಮೇಲೆ. ಯಾವ್ದು ಇದರಲ್ಲಿ ಯಾವ್ದು ಮಿಸ್ ಆಗಿದೆ? ಏರಿಯಾ ಆಫ್ ದ ಲಿಕ್ವಿಡ್ ಸರ್ಫೇಸ್ ಇಲ್ಲ ಅಲ್ವಾ, ಅಂದ್ರೆ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಇಲ್ಲ ಅಲ್ವಾ. ಸೊ ಏರಿಯಾ ಆಫ್ ದ ಲಿಕ್ವಿಡ್ ಸರ್ಫೇಸ್ ಅಂದ್ರೆ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಸರಿಯಾದ ಆನ್ಸರ್ ಆಗಿದೆ. Sound wave can travel through ಶಬ್ದ ತರಂಗಗಳು ಪ್ರಸಾರವಾಗುವುದು gases and liquids only, solids and the liquids only, solids, gases and the liquids only, gases and solids only. ಅನಿಲ ಮತ್ತು ದ್ರವಗಳ ಮೂಲಕ ಮಾತ್ರ, ಘನಗಳು ಮತ್ತು ದ್ರವಗಳ ಮೂಲಕ ಮಾತ್ರ, ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ, ಅನಿಲಗಳು ಮತ್ತು ಘನಗಳ ಮೂಲಕ ಮಾತ್ರ. ಈ ಸೌಂಡ್ ವೇವ್ ಅಂದ್ರೆ ಶಬ್ದದ ತರಂಗಗಳು ಸಾಲಿಡ್ ಅಲ್ಲೂ, ಗ್ಯಾಸಸ್ ಮತ್ತೆ ಲಿಕ್ವಿಡ್ ಎಲ್ಲಾದ್ರೂ ಮೂರುಗಳು ಮೂಲಕ ಕೂಡ ಪಾಸ್ ಆಗತ್ತೆ. ಅದರ ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಮಾತ್ರ ಟ್ರಾವೆಲ್ ಆಗುತ್ತೆ. ಮತ್ತೆ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸಸ್ ಅಲ್ಲಿ ಅಂದ್ರೆ ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಹಾದು ಹೋಗುತ್ತೆ, ಪ್ರಸಾರ ಆಗತ್ತೆ, ಟ್ರಾವೆಲ್ ಆಗತ್ತೆ. The resultant of two forces acting on a body is zero if the forces are. ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ 0 ಆದರೆ ಆ ಬಲಗಳು and equal in magnitude and acting in a same direction
Next option, equal in magnitude and acting in a same direction, unequal in magnitude and acting in opposite direction, equal in magnitude acting in opposite direction. ಅಸಮನಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿದೆ, ಸಮನಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿದೆ, ಅಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿದೆ, ಸಮಾನದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ, ನೀವೇ ಕಾಮೆಂಟ್ ಮಾಡಿ ಆನ್ಸರ್ನ. ಎಕ್ಸಾಂಪಲ್, ಇಲ್ಲಿ ಫೋರ್ಸಸ್ ಅಪ್ಲೈ ಮಾಡಿದೀನಿ ಟೇಬಲ್, ಇದು ಟೇಬಲ್ ಅಂತ ಅನ್ಕೊಳ್ಳಿ. ನಾನು ಇಲ್ಲಿ 5 ನ್ಯೂಟನ್ನೇ ಅಪ್ಲೈ ಮಾಡಿದೀನಿ, 5 ನ್ಯೂಟನ್ನೇ ಅಪ್ಲೈ ಮಾಡಿದೀನಿ. 5 ನ್ಯೂಟನ್ ಅಪ್ಲೈ ಮಾಡಿದಾಗ ನಂಗೆ ಆನ್ಸರ್ 0 ಬರುತ್ತೆ. ಸೊ ಇದರಲ್ಲಿ ಯಾವ ಆಪ್ಷನ್ ಸರಿಯಾಗಿರ್ಬೋದು ಕಾಮೆಂಟ್ ಮಾಡಿ. ಅಂದ್ರೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿದೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮಾಡೆಲ್ ಪೇಪರ್ ನ ಸಾಲ್ವ್ ಮಾಡಿದ್ವಿ. ಸೊ ನಿಮ್ಗೆ ಆನ್ಸರ್ ಗೊತ್ತಾಗಿರೋದನ್ನ ಕಾಮೆಂಟ್ ಮಾಡಿದೀರಾ. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕೇಳ್ಬೋದು. ಯಾವತ್ತೂ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ನಿಮ್ ಜೊತೆ ಇರುತ್ತೆ. ಥ್ಯಾಂಕ್ ಯು.